ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಇಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಶ್ರೀ ದೇವರ ದಾಸಿಮಯ್ಯ ಜಯಂತಿ ಆಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ದೇವರ ದಾಸಿಮಯ್ಯ ಜಯಂತಿ ಕಾರ್ಯಕ್ರಮವು ದಿನಾಂಕ 23ನೇ ಮಾರ್ಚ್ 2026 ಸೋಮವಾರದಂದು ಅಪರಾಹ್ನ 2 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯಶ್ರೀ ರೇವಣಸಿದ್ದಪಟ್ಟ ದೇವರು ಡಬರಾಬಾದಿ ಮಠ ಹಾಗೂ ಪೂಜ್ಯಶ್ರೀ ಮೃತ್ಯುಂಜಯ ಸ್ವಾಮೀಜಿ ವಿರಕ್ತ ಮಠ ಮೈಂದರ್ಗಿ ಇವರು ವಹಿಸಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ವಹಿಸಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಜಗದೀಶ್ವರಿ ನಾಶಿ ಸರ್ವರನ್ನು ಸ್ವಾಗತಿಸಿದರು. ಶಿವರಾಜ್ ಅಂಡಗಿ ನಿರೂಪಣೆ ಮಾಡಿದರು. ಈ ಸಂದರ್ಭದಲ್ಲಿ ವಿನೋದ್ ಕುಮಾರ್ ಜನೆವೇರಿ, ಶಾಂತಕುಮಾರ್ ಯಳಸಂಗಿ, ಪ್ರದೀಪ್ ಸಂಘ, ಗಣೇಶ್ ಸಂಘ, ಕರುಣಾ, DC ಕಚೇರಿಯ ತಹಶೀಲ್ದಾರರಾದ ಶಿವಪ್ರಭು ಹಿರೇಮಠ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇವತ್ತೇನು ಈ ದೇಶ ಭಾರತದ ಸಂಸ್ಕೃತಿ ಎತ್ತಿ ಮೆರೆಯುತ್ತಿದೆ, ಇದಕ್ಕೆಲ್ಲ ಕಾರಣೀಭೂತರು ಆದ್ಯ ವಚನಕಾರರಾಗಿರ್ತಕ್ಕಂಥ ದೇವರ ದಾಸಿಮಯ್ಯನವರು ಹಾಕಿಕೊಟ್ಟಿರ್ತಕ್ಕಂಥ ವಚನ ಸಾಹಿತ್ಯದ ಮೂಲಕ ವಚನ ಸಾಹಿತ್ಯದ ಮೇಲೆ ನಿಂತಿದೆ. 11ನೇ ಶತಮಾನದಲ್ಲಿ ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಅಖಂಡ ಕಲಬುರಗಿ ಜಿಲ್ಲೆಯಲ್ಲಿ ಸುರಪುರ ತಾಲೂಕಿನ ಮುದ್ನೂರು ಗ್ರಾಮದಲ್ಲಿ ಹುಟ್ಟಿ ನೇಕಾರ ವೃತ್ತಿಯನ್ನು ಕಾಯಕವೇ ಕೈಲಾಸ ಅಂತ ಹೇಳಿ ತಿಳಿದುಕೊಂಡಿರ್ತಕ್ಕಂಥ ಗಂಡ ಹೆಂಡರಿಬ್ಬರು, ಹೆಂಡತಿ ದುಗ್ಗಳೆ, ಅವರಿಬ್ಬರು ಸುಮಾರು ಆಗಿನ ಕಾಲದಲ್ಲಿ ಕಾಯಕದ ಮೂಲಕ ತಪಸ್ಸು ಮಾಡಿ ಭಗವಂತನನ್ನು ಒಲಿಸಿಕೊಂಡು ಒಂದು ವಚನದ ಮೂಲಕ ಈ ಸಮಾಜದ ಅಂಕುಡೊಂಕುಗಳನ್ನು ತಿರ್ತಕ್ಕಂಥ ರೀತಿಯಲ್ಲಿ, ಮೂಢನಂಬಿಕೆಗಳನ್ನು ಹೋಗಲಾಡಿಸ್ತಕ್ಕಂಥ ರೀತಿಯಲ್ಲಿ, ಜಾತೀಯತೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ತಕ್ಕಂಥ ವಿಚಾರಗಳು, ಕಾಯಕದಿಂದ ಹೊಟ್ಟೆ ತುಂಬಿಕೊಳ್ತಕ್ಕಂಥ ವಿಚಾರಗಳು, ವಚನ ಸಾಹಿತ್ಯದ ಮೂಲಕ ತೀಕ್ಷ್ಣವಾಗಿ ಮಾತನಾಡಿ ತಮ್ಮದೇ ಆದಂಥ ವಿಚಾರಗಳನ್ನು ಕೂಡ ಹೇಳಿರ್ತಕ್ಕಂಥ ದೇವರ ದಾಸಿಮಯ್ಯನವರು ಈ ಸಮಾಜಕ್ಕೆ ಮುಂದೆ ಬರ್ತಕ್ಕಂಥ 12ನೇ ಶತಮಾನದ ಶರಣರಿಗೆ ಅಡಿಪಾಯ ಮಾಡಿದರು. ಭದ್ರ ಬುನಾದಿಯಾಗಿ ಆ ಬುನಾದಿಯ ಮೇಲೆ ಇಷ್ಟೊಂದು ಈ ಜಗತ್ತು ಉನ್ನತ ಮಟ್ಟಕ್ಕೆ ಬರಬೇಕಾದ್ರೆ ಹಿಂದೆ ಹೇಳಿರ್ತಕ್ಕಂಥ ಶರಣರ ಒಂದೊಂದು ವಚನವೇ ಏನಪ್ಪ ಅಂದ್ರೆ ಇವತ್ತು ಈ ಒಂದು ನಾವೇನು ಪಾರ್ಲಿಮೆಂಟ್ ಅಂತೀವಿ, ಇವತ್ತು ನಮಗೇನು ಆಡಳಿತ ನಡೆಸ್ತಕ್ಕಂಥ ಪಾರ್ಲಿಮೆಂಟ್, ದೆಹಲಿಯಲ್ಲಿ ಇರ್ತಕ್ಕಂಥ ಪಾರ್ಲಿಮೆಂಟ್, ಹಾಗೆ 12ನೇ ಶತಮಾನದಲ್ಲಿ ಪಾರ್ಲಿಮೆಂಟ್ನಲ್ಲಿ 12ನೇ ಶತಮಾನದ ಎಲ್ಲ ಕುಲುಕೊಬ್ಬರು ಶರಣರು ಸೇರಿ ವಚನ ಸಾಹಿತ್ಯದ ಮೂಲಕ ಅದರ ಬುನಾದಿ ತಳಾದಿ ದೇವರ ದಾಸಿಮಯ್ಯನವರಿಂದ ಬಂದಿರತಕ್ಕಂಥ ವಚನ ಸಾಹಿತ್ಯದ ಮಾರ್ಗದ ಮೇಲೆ ಅಡಿಪಾಯ ಯಾವುದಾದ್ರೂ ಒಂದು ಮಾತನಾಡ್ತಕ್ಕ ಸಂದರ್ಭದಲ್ಲಿ ಪೀಠಿಕೆ ಅಂತಾರೆ, ಪೀಠಿಕೆ ಹಾಕಿಕೊಟ್ಟಿರ್ತಕ್ಕಂಥವರು ದೇವರ ದಾಸಿಮಯ್ಯನವರು. ಅವರು ಒಂದು ಮಾತು ಹೇಳ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಇಷ್ಟೇ ಎಲ್ಲ ಉಂಡು ಕುಡಿದು ಅನ್ಯರನ್ನ ಹೊಗಳುವವರಿಗೆ ಪುಣ್ಯಗಳೆನ್ನಬೇಕು ಎನ್ನುವ ತೀಕ್ಷ್ಣ ವಚನದ ಮೂಲಕ ಮನುಕುಲ ಉದ್ಧಾರಕ್ಕೆ ಶ್ರಮಿಸಿರುವ ಆದ್ಯ ವಚನಕಾರ ದೇವರ ದಾಸಿಮಯ್ಯನವರು. ಇತಿಹಾಸ ಪುರುಷ 10 ಮತ್ತು 11ನೇ ಶತಮಾನದ ಆ ಮಹಾನ್ ವ್ಯಕ್ತಿಯ ಬಗ್ಗೆ ಕಳೆದ 25-30 ವರ್ಷಗಳಿಂದ ಪ್ರಾರಂಭದಿಂದಲೂ ಕೂಡ ನಾನೇನು
ದೇವಾಂಗ ಸಮಾಜದ ರಾಜ್ಯಾಧ್ಯಕ್ಷನಾಗಿ, ನೇಕಾರ ಸಮಾಜದ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡುವಂಥ ಕಾಲದಲ್ಲಿ ಕೇವಲ ಗುಲ್ಬರ್ಗ ಜಿಲ್ಲೆ ಒಂದಲ್ಲ, ಬೀದರ್ ಜಿಲ್ಲೆ ಒಂದಲ್ಲ, ಇಡೀ ರಾಜ್ಯದಲ್ಲಿರ್ತಕ್ಕಂಥ 10 ಮನೆಗಳಿದ್ರೂ ಕೂಡ ಬಿಡದಲೆ ಪ್ರವಾಸವನ್ನು ಸಂಘಟನೆ ಮಾಡೋದ್ರ ಮೂಲಕ ಶ್ರೀ ದೇವರ ದಾಸಿಮನೆಯ ಇತಿಹಾಸವನ್ನು ವಿಧಾನಸಭೆಗೆ ತಗೊಂಬಂದು ಹಿಂದಿನ ಸರ್ಕಾರದಲ್ಲಿ ಮಂಜೂರು ಮಾಡಿಸಿ ಇವತ್ತಿನ ಸರ್ಕಾರದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿಸ್ತಕ್ಕಂಥ ವ್ಯವಸ್ಥೆ ಒಳಗಡೆ, ಏಕೆಂದರೆ ಅಷ್ಟು ಸುಲಭ ಅಲ್ಲ. ಒಂದು ಸಮುದಾಯದ ವ್ಯವಸ್ಥೆ ಜಾರಿಗೆ ಬರ್ತಕ್ಕಂಥದ್ದು ಸುಲಭ ಅಲ್ಲ. ಅದು ಅಲ್ಲಂಪ್ರಭು ಪಾಟೀಲ್ರು ಕೂಡ ಗೊತ್ತಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ನಾನು ಬಂದಂಥ ಸಂದರ್ಭದಲ್ಲಿ ಶಾಸಕರಾದ ಸನ್ಮಾನ್ಯ ಅಲ್ಲಂಪ್ರಭು ಪಾಟೀಲ್ರವರು ಮಾತನಾಡುವಂಥ ವ್ಯವಸ್ಥೆಯಲ್ಲಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಕ್ಕಂಥದ್ದೆಲ್ಲ ಆಗ್ರಹ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಉಲ್ಲೇಖ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಎಲ್ಲಿಗೆ ನಿಂತಿದೆ. ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು ಆದೇಶ ಮಾಡಿದ ನಂತರ ಅಲ್ಲಿ ಏನು 7 ಪುಷ್ಕರಣಿಗಳು ಇರ್ತಕ್ಕಂಥ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು, ದೇವಸ್ಥಾನದ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಮತ್ತು ಅಲ್ಲಿ ಸಮುದಾಯ ಭವನಕ್ಕೆ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಹಾಗೂ ಅಲ್ಲಿ ನಿವಾಸಿಗಳು 132 ಕುಟುಂಬಗಳಿಗೆ ಜಾಗವನ್ನು ಇಂದಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಜಗದೀಶ್ ಅವರ ನೇತೃತ್ವದಲ್ಲಿ ನಾನು ಅಧ್ಯಕ್ಷನಾಗಿದ್ದಾಗ ಬೇರೆ ಪಕ್ಕದಲ್ಲಿರ್ತಕ್ಕಂಥ 5 ಎಕರೆ ಜಾಗವನ್ನು ಮೀಸಲಾಗಿಟ್ಟು ಈಗಾಗಲೇ ಎಲ್ಲವನ್ನೂ ಕೂಡ ಗುರುತು ಮಾಡಿದ್ದಾರೆ. ಅದನ್ನು ಸರ್ಕಾರದ ವತಿಯಿಂದ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಜವಾಬ್ದಾರಿ ಸನ್ಮಾನ್ಯ ಅಲ್ಲಂಪ್ರಭು ಪಾಟೀಲ್ರು ನೀವು ತಗೋಬೇಕು ಅಂತಕ್ಕಂಥ ಮಾತನ್ನು ಈ ಸಭೆಯ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಜೊತೆಗಿರ್ತೀವಿ, ನಾವು ಜೊತೆಗಿರಲ್ಲ ಅಂತಕ್ಕಂಥದ್ದಲ್ಲ, ಆದರೆ ಏನಾಗಿತ್ತು, ಏನಾಗಬೇಕಾಗಿದೆ ಅದು ಈಗ ಇರ್ತಕ್ಕಂಥ ಪ್ರಶ್ನೆ. ರಾಜ್ಯ ಸರಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿಯ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ 2026ರಲ್ಲಿ ನಾಗಪ್ಪ ಹೊನ್ನಳ್ಳಿ ಪೆನಲ್ನ ಸದಸ್ಯರುಗಳಿಗೆ ಭರ್ಜರಿ ಜಯ ಲಭಿಸಿದೆ. ರಾಜ್ಯ ಸರಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿಯ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ 2026ರ ಮತದಾನವು ದಿನಾಂಕ 22ನೇ ಮಾರ್ಚ್ 2026ರಂದು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಕಲಬುರಗಿ ನಗರದ ಸೇಡಂ ರಸ್ತೆಯ ಹೊಸ ಆರ್ಟಿಒ ಕಚೇರಿಯ ಹತ್ತಿರದ ಸರಕಾರಿ ಸ್ವಾಯತ್ತ ಮಹಾವಿದ್ಯಾಲಯದ ಪಿಜಿ ಕಟ್ಟಡದಲ್ಲಿ ಜರುಗಿತು. ಸಾಯಂಕಾಲ 4 ಗಂಟೆಯವರೆಗೆ ಮತದಾನ ಮುಗಿದ ನಂತರ ಮತ ಎಣಿಕೆ ನಡೆಯಿತು. ಈ ಮತ ಎಣಿಕೆಯಲ್ಲಿ ನಾಗಪ್ಪ ಹೊನ್ನಳ್ಳಿ ಇವರ ಪೆನಲ್ನ ಸದಸ್ಯರುಗಳಿಗೆ ಭರ್ಜರಿ ಜಯ ಲಭಿಸಿದೆ. ಫಲಿತಾಂಶ ಹೊರಬೀಳುತ್ತಿದ್ದಂತೆಯೇ ನಾಗಪ್ಪ ಹೊನ್ನಳ್ಳಿ ಇವರ ಪೆನಲ್ನ ಅಭಿಮಾನಿ ಬಳಗದವರು ನಾಗಪ್ಪ ಹೊನ್ನಳ್ಳಿ ಸೇರಿದಂತೆ ಪೆನಲ್ನ ಇತರೆ ಸದಸ್ಯರುಗಳಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಪುಷ್ಪವೃಷ್ಟಿಗೈದು ಬಣ್ಣಗಳನ್ನ ಎರಚಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕುಣಿದು ಕುಪ್ಪಳಿಸುವ ಮೂಲಕ ವಿಜಯೋತ್ಸವವನ್ನ ಆಚರಿಸಿದರು. ಈ ಸಂದರ್ಭದಲ್ಲಿ ನಾಗಪ್ಪ ಹೊನ್ನಳ್ಳಿ ಅವರು ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡುತ್ತಾ ತಮ್ಮ ಗೆಲುವಿನ ಸಂತಸವನ್ನ ಹಂಚಿಕೊಂಡರು. ನೌಕರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಮಿತ್ತ ಕಲಬುರಗಿ ಈ ಸಂಘದ ಆಡಳಿತ ಮಂಡಳಿ 17 ನಿರ್ದೇಶಕರ ಆಯ್ಕೆ ಚುನಾವಣೆ ಇಂದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆಗೆ ಜರುಗಿ ಇದೀಗ ತಾನೇ ಚುನಾವಣಾಧಿಕಾರಿಗಳಿರ್ತಕ್ಕಂಥ BN ಪಾಟೀಲ್ ಅವರು ಎಲ್ಲ ಘೋಷಿತ ಅಭ್ಯರ್ಥಿಗಳ ಒಂದು ಪ್ರಶಸ್ತಿ ಪತ್ರವನ್ನು ನೀಡಿ ಒಂದು ಸನ್ಮಾನಿಸಿದರು. ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇರೋದು ಏನಂದ್ರೆ,
ಈ ಸಂಘದ ಸರ್ವ ಸದಸ್ಯರು ಇಟ್ಟಿರ್ತಕ್ಕಂಥ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ನಂಬಿಕೆಯ ದ್ಯೋತಕವಾಗಿ ಜಯ ಬಂದಿದೆ. ನನ್ನ ಪೆನಲ್ನಲ್ಲಿ ಸ್ಪರ್ಧಿಸಿರ್ತಕ್ಕಂಥ ಎಲ್ಲ 17 ಜನರಲ್ಲಿ ನಾವು 10 ಜನ ಆಯ್ಕೆಯಾಗಿದ್ದೇವೆ. ಸಂಪೂರ್ಣ ಏನದೊಂದು ವಿಶ್ವಾಸವಿಟ್ಟು ನಮ್ಮ ಪೆನಲ್ಗೆ 4ನೇ ಬಾರಿಗೆ ಏನದಂದ್ರೆ ಮತ ನೀಡಿ, ಅಮೂಲ್ಯವಾದ ಮತವನ್ನು ನೀಡಿ ನಮಗೆ ಆರಿಸಿ ತಂದು ಕೊಟ್ಟಿದ್ರಿ. ಎಲ್ಲರಿಗೂ ನನ್ನ ಪೆನಲ್ ವತಿಯಿಂದ ಏನದಂದ್ರೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ನನ್ನ ಪೆನಲ್ ಜಯಕ್ಕಾಗಿ ಶ್ರಮಿಸಿರ್ತಕ್ಕಂಥ ಕಲಬುರಗಿ ಜಿಲ್ಲೆ ಹಲವಾರು ಸಂಘಟನೆಗಳು, ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಸಂಘಟನೆ ಇರ್ಬೋದು, ಹೈಸ್ಕೂಲ್ ಸಂಘಟನೆ ಇರ್ಬೋದು, ನೌಕರ ಸಂಘದ ಹಲವಾರು ತಾಲೂಕಾ ಪದಾಧಿಕಾರಿ ಇರ್ಬೋದು, ಮತ್ತು ಮೈನಾರಿಟಿ ಅಸೋಸಿಯೇಷನ್ದವ್ರನ್ನೂ ಇರ್ಬೋದು, ಎಸ್ ಟಿ ಅಸೋಸಿಯೇಷನ್ ಇರ್ಬೋದು. ಸೊ ಒಟ್ಟಾರೆ ಈ ನನ್ನ ಪೆನಲ್ಗೆ ಏನು ಜಯ ಬಂದಿರೋದು ಇದು ನನ್ನ ಮತ್ತು ನಿರ್ದೇಶಕ ಜಯ ಅಲ್ಲ, ಸರ್ವ ಸದಸ್ಯರ ಮತ್ತು ಏನದ ಶ್ರಮ ವಹಿಸಿ ಏನು ಕೆಲಸ ಮಾಡಿದ್ರು ಇದೆಲ್ಲ ತಮ್ಮ ಜಯ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನೆಲ್ಲ ಸರ್ವ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಏನು ಒಂದು ನಂಬಿಕೆ ಇಟ್ಟು ನಮಗೇನು ಜಯ ತಂದು ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ನಾವೇನದ ಈ ಸಂಘ ಉಳಿಸಿ ಮತ್ತು ಬೆಳೆಸೋದಕ್ಕಾಗಿ ಪ್ರಾಮಾಣಿಕತೆಯಿಂದ ಮತ್ತು ಬದ್ಧತೆಯಿಂದ ಎಲ್ಲಿಯೂ ನಾವೇನದಂದ್ರೆ ಯಾವುದೇ ರೀತಿಯಿಂದ ಮೋಸ, ವಂಚನೆ ಯಾವುದಕ್ಕೂ ನಾನು ಆಸ್ಪದ ಕೊಡೋದಿಲ್ಲ. ನಾನು ಏನಾದರೂ ಸಂಘ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತೀನಿ, ಸರ್ವ ಸದಸ್ಯರಿಗೋಸ್ಕರ ಕೆಲಸ ಮಾಡ್ತೀನಿ. ಆ ಸಂಘದ ಆಸ್ತಿ ಮತ್ತು ಏನದ ಪ್ರಾಪರ್ಟಿ ಏನವ ಅವೆಲ್ಲ ರಕ್ಷಣೆ ಮಾಡಕ್ಕೆ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಸರ್ವ ಸದಸ್ಯರ ಗಮನಕ್ಕೆ ತರ್ತಾ ಇದ್ದೇನೆ. ಸರ್ವಜ್ಞ ಮತ್ತು ಜಸ್ಟಿಸ್ ಶಿವರಾಜ್ ಪಾಟೀಲ್ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಕಲಬುರಗಿಯ ಹಳೆಯ ವಿದ್ಯಾರ್ಥಿ ಚಂದ್ರಶೇಖರ್ UPSC ಪರೀಕ್ಷೆಯಲ್ಲಿ 880ನೆಯ ರ್ಯಾಂಕ್ ಪಡೆಯುವ ಮೂಲಕ ಕಲಬುರಗಿ ಹಾಗೂ ಕರ್ನಾಟಕದ ಕೀರ್ತಿಯನ್ನ ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ದಿದ್ದಾನೆ. ಕಲಬುರಗಿ ನಗರದ ಸರ್ವಜ್ಞ ಮತ್ತು ಜಸ್ಟಿಸ್ ಶಿವರಾಜ್ ಪಾಟೀಲ್ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯದ ಹಳೆಯ ವಿದ್ಯಾರ್ಥಿ ಚಂದ್ರಶೇಖರ್ ಮಾನ್ಶಪ್ಪ ಇವರು UPSCಯಲ್ಲಿ 880ನೆಯ ರ್ಯಾಂಕ್ ಅನ್ನ ಪಡೆಯುವ ಮೂಲಕ ಸರ್ವಜ್ಞ ಕಾಲೇಜು ಮತ್ತು ಕಲಬುರಗಿಯ ಕೀರ್ತಿಯನ್ನು ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಈ ಸಂತೋಷದ ಸಂದರ್ಭದಲ್ಲಿ ಇಂದು ಕಲಬುರಗಿ ನಗರದ ರಾಮಮಂದಿರ ವೃತ್ತದಿಂದ ಸರ್ವಜ್ಞ ಕಾಲೇಜಿನ ವಿದ್ಯಾರ್ಥಿಗಳು ಭವ್ಯ ಮೆರವಣಿಗೆಯ ಮೂಲಕ ಚಂದ್ರಶೇಖರ್ ಅವರನ್ನು ಕಾಲೇಜಿಗೆ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಸ್ವತಃ ಸರ್ವಜ್ಞ ಕಾಲೇಜಿನ ಮುಖ್ಯಸ್ಥರಾದ ಚನ್ನಾರೆಡ್ಡಿ ಪಾಟೀಲ್ ಅವರು ಡೊಳ್ಳು ಬಾರಿಸುವ ಮೂಲಕ ತಮ್ಮ ಹಳೆಯ ವಿದ್ಯಾರ್ಥಿಯನ್ನ ಸಡಗರ ಸಂಭ್ರಮದಿಂದ ಬರಮಾಡಿಕೊಂಡರು. ಕಾಲೇಜಿಗೆ ತಲುಪಿದ ನಂತರ ವಿದ್ಯಾರ್ಥಿ ಚಂದ್ರಶೇಖರ್ಗೆ ಗಾರ್ಡ್ ಆಫ್ ಆನರ್ ಸಲ್ಲಿಸಲಾಯಿತು. ನಂತರ ಶ್ರೀಮತಿ ಗೀತಾ ಚನ್ನಾರೆಡ್ಡಿ ಪಾಟೀಲ್ ಅವರು ಆರತಿ ಬೆಳಗುವ ಮೂಲಕ ತಮ್ಮ ಹಳೆಯ ವಿದ್ಯಾರ್ಥಿ ಚಂದ್ರಶೇಖರ್ ಅವರನ್ನು ಕಾಲೇಜಿಗೆ ಬರಮಾಡಿಕೊಂಡರು. ನಂತರ ಚಂದ್ರಶೇಖರ್ ಇವರಿಗೆ ಸರ್ವಜ್ಞ ಕಾಲೇಜಿನ ಪರವಾಗಿ ಪೇಠ ತೊಡಿಸಿ, ಶಾಲು ಹೊದಿಸಿ, ಹೂಮಾಲೆ ಹಾಕಿ ನೆನಪಿನ ಕಾಣಿಕೆ ನೀಡುವ ಮೂಲಕ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿ ಚಂದ್ರಶೇಖರ್, ಸರ್ವಜ್ಞ ಕಾಲೇಜಿನಲ್ಲಿ ಚನ್ನಾರೆಡ್ಡಿ ಪಾಟೀಲ್ ಸರ್ ಸೇರಿದಂತೆ ಎಲ್ಲಾ ಸಿಬ್ಬಂದಿ ವರ್ಗದವರು ತಮಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ನೀಡಿದ್ದಕ್ಕಾಗಿ ಇಂದು ಈ ಸ್ಥಾನವನ್ನ ತಲುಪಲು ಸಾಧ್ಯವಾಗಿದೆ ಎಂದು ತಮ್ಮ ಸಂತೋಷವನ್ನ ಹಂಚಿಕೊಂಡರು. ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. ನಾನು ಈ ಇನ್ಸ್ಟಿಟ್ಯೂಟ್ಗೆ ಒಂದು ಬಿಫೋರ್ ಫ್ಯೂ ಮಿನಿಟ್ಸ್ ವಿಸಿಟ್ ಮಾಡಿದಾಗ ಒಂಥರ 2011-12ನೇ ಇಸ್ವಿಗೆ ಮರಳಿ ವಾಪಸ್ ಹೋದಂಗಾಯ್ತು. ಯಾಕಂದರೆ ನಾನು ಇಲ್ಲೇ ಓದಿದ್ದು 2012ನೇ ಬ್ಯಾಚು. ಸೊ ಸರ್ ಇಲ್ಲಿ ನಮ್ಮ ಟೀಚರ್ಸ್ನ, ನಮ್ಮ ಮೇಡಮ್ಸ್ನ ಎಲ್ಲರೂ ನೋಡಿದಾಗ ಒಂಥರ
ಡೇಸ್. ಸೊ ನಾ ಇಲ್ಲಿ ಕಲ್ತಿರೋ ದಿನಗಳು, ಸೊ ನಾವು ಹಾಸ್ಟೆಲ್ಗೆ ಮತ್ತು ಕಾಲೇಜ್ಗೆ ಹೋಗಿ ಬರ್ತಿದ್ದ ದಿನಗಳು ತುಂಬ ನೆನಪಾಯಿತು. ಸೊ ನನ್ನ ಜೀವನದಲ್ಲಿ ಈ ಇನ್ಸ್ಟಿಟ್ಯೂಟ್ನ ಪಾತ್ರ ಎಷ್ಟು ಮುಖ್ಯವಾಗಿದೆಪ್ಪ ಅಂತಂದ್ರೆ ಅದು ಪದಗಳಲ್ಲಿ ವರ್ಣಿಸಲು ಅಸಾಧ್ಯವಾದದ್ದು. ಈಗಪ್ಪ ಒಂದು ಬೆಸ್ಟ್ ಎಕ್ಸಾಂಪಲ್, ನಾನೊಬ್ಬ ನಿಮ್ಗೆ ಇವಾಗ ಸದ್ಯಕ್ಕೆ ಕಂಡು ಬಂದೆ, ಮೇ ಬಿ ನಾವು ಓನ್ಲಿ ಒಬ್ಬ ಕ್ಯಾಂಡಿಡೇಟ್ ಆಗಿ ಕಾಣ್ತಿರ್ಬೋದು, ಬಟ್ ಸರ್ವಜ್ಞ ಮತ್ತು ಜಸ್ಟಿಸ್ ಶಿವರಾಜ್ ಪಾಟೀಲ್ ಇನ್ಸ್ಟಿಟ್ಯೂಟಿಂದ ಎಷ್ಟು ವಿದ್ಯಾರ್ಥಿಗಳ ಜೀವನದಲ್ಲಿ ಬದಲಾವಣೆ ಆಗಿದೆ ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಹೇಳ್ತೀನಿ ನಾನು ಇವಾಗ. ಮೇ ಬಿ ಇವಾಗ ನಾನು ಈಗ ಒಬ್ಬನೇ ನಿಂತಿರ್ಬೋದು, ಬಟ್ ನಾನು 2010 ಒಂದು SLC ಮುಗಿಸಿದ ಮೇಲೆ ಎಲ್ಲಿ ಅಡ್ಮಿಷನ್ ಮಾಡಬೇಕು ಅಂತ ಒಂದು ಗೊಂದಲದಲ್ಲಿದ್ದೆ. ಸೊ ಅವಾಗ ಒಂದು ಮೋಸ್ಟ್ ಡಿಫಿಕಲ್ಟ್ ಡೇಸ್ ಇತ್ತು ಅವಾಗ. ಸೊ ಎಲ್ಲಿ ಅಡ್ಮಿಷನ್ ಮಾಡಬೇಕು, ಏನು ಮಾಡಬೇಕು ಅಂತ ಯಾವಾಗ ಗೊತ್ತಾಗ್ತಿರ್ಲಿಲ್ಲ. ಅವಾಗ ನಮ್ಮ ಗುರುಗಳಾಗಿರ್ತಕ್ಕಂಥ ಪಂಚಾಕ್ಷರಿ ಸರ್ ಅವರು, ಇಲ್ಲ ನಮ್ಗೆ ಸೊ ಸರ್ವಜ್ಞ ಕಾಲೇಜ್ ಅಂತಿದೆ, ಅಲ್ಲಿ ನಮ್ಮ ಚೆನ್ನಾರೆಡ್ಡಿ ಸರ್ ಅವರು ತುಂಬ ಪರಿಚಯ, ಸೊ ಅಲ್ಲಿ ನಿಮ್ಗೆ ಅಡ್ಮಿಷನ್ ಮಾಡಿಸ್ತೀನಿ, ಅವ್ರು ನಿಮಗೆ ಒಳ್ಳೆ ಎಜುಕೇಷನ್ ಕೊಡ್ತಾರೆ ಅಂತೇಳಿ. ಸೊ ಚೆನ್ನಾರೆಡ್ಡಿ ಸರ್ ಮತ್ತು ಜಸ್ಟಿಸ್ ಶಿವರಾಜ್ ಪಾಟೀಲ್ ಸರ್ ಅವರ ಒಂದು ಒಳ್ಳೆ ಉದಾರತೆ ಗುಣದಿಂದಾಗಿ ನನಗೆ ಇಲ್ಲಿ ಒಂದು ಈ ಇನ್ಸ್ಟಿಟ್ಯೂಟಲ್ಲಿ ಅಡ್ಮಿಷನ್ ಸಿಕ್ತು. ಸೊ ಇದು ನನ್ನ ಕತೆ. ಬಟ್ ಸೊ ಯಾವಾಗ ನಾನು ಅಡ್ಮಿಷನ್ ಆದೆ, ನನ್ನ ನೋಡಿಬಿಟ್ಟು ಇನ್ನೊಂದಿಷ್ಟು ಜನ ಸೇಮ್ ನಮ್ಮ ಕಾಲೇಜಿಂದ, ನಮ್ಮ ಸ್ಕೂಲಿಂದನೇ ಇನ್ನೂ ಹಲವಾರು ನಮ್ಮ ಜೂನಿಯರ್ಸ್ಗಳು ಇದೇ ಕಾಲೇಜ್ಗೆ ಅಡ್ಮಿಷನ್ ಬಂತು ಸರ್. ಇಫ್ ಯು ಆರ್ ಬಿಲೀವ್ ಆರ್ ನಾಟ್, ನೌ ಡೇಸ್ ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ದೇ ಆರ್ ಇನ್ ಗುಡ್ ಪೊಸಿಷನ್. ಅಸಿಸ್ಟೆಂಟ್ ಇಂಜಿನಿಯರ್ಸ್ ಇದ್ದಾರೆ, MD ಇದ್ದಾರೆ, ಸೊ PSI ಇದ್ದಾರೆ, KS ಆಫೀಸರ್ಸ್ಗಳಿದ್ದಾರೆ, ಎಲ್ಲರೂ ಒಂದು ಉತ್ತಮವಾದ ಒಂದು ಪೊಸಿಷನ್ಗೆ ರೀಚ್ ಆಗಿದ್ದಾರೆ. ವೈ ಬಿಕಾಸ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ಈ ಇನ್ಸ್ಟಿಟ್ಯೂಷನ್ ಅವ್ರ ಜೀವನದಲ್ಲಿ ಅಷ್ಟೊಂದು ಒಂದು ಅಮೂಲ್ಯವಾದ ಪಾತ್ರವನ್ನು ವಹಿಸಿದೆ. ಸೊ ಆ ಇನ್ಸ್ಟಿಟ್ಯೂಷನ್ಗೆ ನಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಲದು, ಯಾಕಂದ್ರೆ ನಾನು ಒಬ್ಬನೇ ಅಲ್ಲ, ಬೇರೊಬ್ಬರ ಜೀವನದಲ್ಲಿನೂ ಕೂಡ ಅಷ್ಟೇ ಒಂದು ಮಹತ್ತರವಾದ ಪಾತ್ರ ವಹಿಸಿದೆ. ಏನಪ್ಪ ಅಂತಂದ್ರೆ ಒಂದು ಒಳ್ಳೆ ಕೊಟೇಶನ್ ಇದೆ ಅದು. ಸೊ ಯಾರಿಗಾದ್ರೂ ಒಬ್ಬರಿಗೆ ನೀನು ಬ್ರೆಡ್ ಕೊಡೋದಕ್ಕಿಂತ ಟೀಚಿಂಗ್ ಹೌ ಟು ಮೇಕ್ ಎ ಬ್ರೆಡ್ ಅಂತ. ಸೊ ಇನ್ಸ್ಟಿಟ್ಯೂಷನ್ ಹೇಗಪ್ಪ ಅಂತಂದರೆ ನಮಗೆ ಜಸ್ಟ್ ಒಂದು ಎಜುಕೇಷನ್ ಹೇಳ್ಕೊಡೋದಿಲ್ಲ, ಎಜುಕೇಷನ್ ವಿತ್ ಮೋರಲ್ ವ್ಯಾಲ್ಯೂಸ್. ಒಂದು ಕೊಟೇಶನ್ ಬರುತ್ತೆ, ಎಜುಕೇಷನ್ ವಿತೌಟ್ ವ್ಯಾಲ್ಯೂಸ್ ಇಸ್ ನಾಟ್ ಎನ್ ಎಜುಕೇಷನ್ ಎಟ್ ಆಲ್ ಅಂತ ಕೇಸಿ. ಸೊ ಇನ್ಸ್ಟಿಟ್ಯೂಷನ್ ಒಂದು ಫೌಂಡೇಶನ್ ಏನಿದೆಯಲ್ಲ, ಎಜುಕೇಷನ್ ಅಲಾಂಗ್ ವಿತ್ ಮೋರಲ್ ವ್ಯಾಲ್ಯೂಸ್. ಸೊ ಆ ಮೋರಲ್ ವ್ಯಾಲ್ಯೂಸ್ ಏನು ಮಾಡುತ್ತಪ್ಪ ಅಂದ್ರೆ ಒಂದು ಸ್ಟೂಡೆಂಟ್ಸ್ಗಳಿಗೆ ಒಂದು ಆಸ್ಪೈರ್, ಒಂದು ಬಿಗ್ಗರ್ ಆಸ್ಪೈರ್ ಮಾಡೋಕ್ಕೆ ಒಂದು ಹೆಲ್ಪ್ ಆಗುತ್ತೆ, ಬಟ್ ಅಷ್ಟೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಇನ್ಸ್ಟಿಟ್ಯೂಷನ್ಸು ಎಲ್ಲರ ಜೀವನದಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ವಹಿಸುತ್ತೆ. ಅದಕ್ಕೆ ನಮ್ಗೆ ತುಂಬ ಧನ್ಯವಾದಗಳು. ಸೊ ಪರ್ಸ್ನಲಿ ಇವಾಗ ನನ್ನ ಲೈಫಿಗೆ ಬಂದಂತಂದರೆ ಈ ಇನ್ಸ್ಟಿಟ್ಯೂಷನ್ ಪಾತ್ರ ಯಾವ ಲೆವೆಲ್ಗಿದೆ, ಎಸ್ಪೆಷಲಿ ನಮ್ಮ ಚೆನ್ನಾರೆಡ್ಡಿ ಸರ್ ಪಾತ್ರ ಯಾವ ಲೆವೆಲ್ಗಿದೆ ಅಂತಂದರೆ, ಇವು ಬಿಲೀವ್ ಇಟ್ ಆರ್ ನಾಟ್, ನಂದು ಡಿಗ್ರಿ ಫಸ್ಟ್ ಇಯರಲ್ಲಿ ಇದ್ದಾಗ ಇವಾಗ ಜಸ್ಟ್ ನನಗೊಂದು ಮೆಡಲ್ ಕೊಟ್ಟು ಅದೊಂದು ಮೊಮೆಂಟಮ್ ಕೊಟ್ಟಿದ್ರು. ಸೊ ನನಗೆ ಸೆಕೆಂಡ್ ಮೊಮೆಂಟ್ ಸರ್, ದಟ್ ವಾಸ್ ಮೈ ಬಿಗ್ಗೆಸ್ಟ್ ಅವಾರ್ಡ್ ರಿಸೀವ್ಡ್ ಇನ್ ಮೈ ಲೈಫ್. ಯಾಕೆಂದರೆ ಒಂದು ಇನ್ಸ್ಪಿರೇಷನ್ ಅಂತ ಒಂದು ಬರುತ್ತೆ ಎವ್ರಿ ಸ್ಟೂಡೆಂಟ್ಸ್ ಲೈಫಲ್ಲಿ. ಆ ಇನ್ಸ್ಪಿರೇಷನ್ ಒಂದು ಅರ್ಲಿ ಫೇಸಲ್ಲಿ ಸಿಕ್ಕಾಗ, ಸೊ ನೀವು ಮುಂದೆ ಯಾವ ಎತ್ತರಕ್ಕೆ ಹೋದಾಗೂ ಅದು ನಿಮಗೆ ಹಿಂದ್ಗಡೆ ಬೆನ್ನೆಲುಬಾಗಿ ನಿಂತಿರುತ್ತಂತೆ. ಸೊ ನನ್ನ ಅರ್ಲಿ ಸ್ಟೇಜಸ್ ಆಫ್ ಲೈಫಲ್ಲಿ ನಾನು ಮೊಮೆಂಟಮ್, ನನ್ನ PUC ಒಂದು ಒಳ್ಳೆ ಅಂಕಗಳನ್ನು ತೊಳೆದಾಗ ಆ ಮೊಮೆಂಟಮ್ ಕೊಟ್ಟಿಗೆ ನಾನು ಪ್ರೋತ್ಸಾಹಿಸಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಮತಿ ಗೀತಾ ಚೆನ್ನಾರೆಡ್ಡಿ ಪಾಟೀಲ್ ಅವರು, ಬಡವರೇ ಆಗಲಿ ಶ್ರೀಮಂತರೇ ಆಗಲಿ ಓದುವ ಮೂಲಕ ಯಶಸ್ಸನ್ನು ಗಳಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಹೇಳಿದರು. ಅದು ಪ್ರಿಪೇರ್ ಮಾಡಿ ಅವ್ನು ತಲೆಗೆ ಇಟ್ಕೊಂಡು ಅವನು ಈ ಥರ ಆಗಿದೆ ನೋಡಮ್ಮ. ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಬಡವರಾಗಿ ಬದುಕೋದು ತಪ್ಪು. ಜಸ್ಟಿಸ್ ಶಿವರಾಜ್ ಪಾಟೀಲ್ ಸರ್ ಯಾವಾಗ ಹೇಳ್ತಾರೋ ಅದು ನನಗೆಲ್ಲ ಕೇಳಿರಲಿಲ್ಲ. ಹಂಗಾಗಿ ನಿಮ್ಮ ಹತ್ರ ಎಲ್ಲ ಪ್ರತಿಭೆ ಇರ್ತದೆ. ನಿಮ್ಮ ಹಾರ್ಡ್ ವರ್ಕ್, ಡಿಟರ್ಮಿನೇಷನ್, ಡೆಡಿಕೇಶನ್ ಮತ್ತು ಇಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ ನೀವು ಯಾವತ್ತೂ ಮರಿಬೇಡಿ ಮಕ್ಕಳು. ಹೌದಾ? ಯಾವತ್ತೂ ಎಲ್ಲಿ ಹೋದ್ರೂ ಮರಿಬಾರ್ದು. ತಂದೆ ತಾಯಿ ಗೌರವ ಕೊಡೋದು, ಹೌದಾ? ಸ್ನೇಹಿತರ ಜೊತೆ ಯಾವ ಥರ ಬದುಕಬೇಕು, ಸಮಾಜ ಜೊತೆ ಯಾವ ಥರ ಇರಬೇಕು, ಯಾವ ಥರ ಸ್ಪಂದಿಸಬೇಕು, ಯಾವ ಥರ ಜೀವನ ಮಾಡಬೇಕು ಅಂತ ಎಲ್ಲಿ ಕಲಿಸ್ಕೊಟ್ಟದಂತ ಸರ್ವಜ್ಞ ಇನ್ಸ್ಟಿಟ್ಯೂಟ್ ಕಲಿಸ್ಕೊಟ್ಟದಂತೆ. ನಮಗೆ ಗೊತ್ತಿಲ್ಲ, ನಮ್ಮ ಮಕ್ಕಳು ಭಾಳಷ್ಟು ಎತ್ತರಕ್ಕೆ ಹೋಗಿದ್ದಾರೆ. ಹೌದಾ? ನಾವು ಎಷ್ಟು ಪ್ರೌಡ್ ಇದ್ದೀವಿ. ನಾವೆಲ್ಲ ಪ್ರೌಡ್ ಪೇರೆಂಟ್ಸ್ ಇಬ್ಬರು. ಯಾಕಂದರೆ ಇನ್ಸ್ಟಿಟ್ಯೂಟು ನಿಮ್ಮಂಥ ಮಕ್ಕಳಿಗೆ, ಅದು ಬಡವರು ಏನೂ ಇರಲಾರ್ದಂಥ ಮಕ್ಕಳಿಗೆ ಮುಂದೆ ಬರ್ತಾರಲ್ಲ, ಅದಕ್ಕೆ ನಮ್ಗೆ ಎಷ್ಟು ಕಷ್ಟ ಇದ್ರೂ ನಮ್ದೆಲ್ಲ ಖುಷಿಯಾಗಿ ನಾವು ಖುಷಿ ಪಡ್ತೀವಿ. ಯಾಕಂದರೆ ನಮ್ಮ ಮಕ್ಕಳು, ನನ್ನ ಮಗು ನಾ ಎತ್ತಿರೋ ಮಗು ಅಂತ ನೀವು ಬಂದಿರೋರೆಲ್ಲ ನಾ ಎತ್ತಿರೋ ಮಕ್ಕಳಿಗಿನ ಜಾಸ್ತಿ. ಅದರ ನಿಮ್ಮ ಹತ್ರ ಎಲ್ಲರ ಹತ್ರ ಸಾಧನೆ ಮಾಡುವಂಥ ಛಲ ಇರುತ್ತೆ. ಬಟ್ ನೀವು ಈ ಥರ ಸಾಧನೆ ಮಾಡಿ ನೀವು ಬಂದು ನೀವು ನಿಮ್ಮ ಇನ್ಸ್ಟಿಟ್ಯೂಟ್ ಮರಿಬೇಡಿ, ಯಾವಾಗ ನೀವು ಬೇರೆಯವ್ರನ್ನ ಮರಿಬೇಡಿ. ಹೌದಾ? ನಿಮ್ಮ ವ್ಯಾಲ್ಯೂಸ್ ಯಾವತ್ತೂ ಮರಿಬೇಡಿ. ನೀವು ಎಲ್ಲಿ ಹೋದ್ರೂ ನೀವೇನಿಲ್ಲ, ಏನು ಹಾಕ್ಕೊಟ್ರಲ್ಲ ಚೆನ್ನಾಗಿ ಸರ್, ನಿಮ್ಮೆಲ್ಲ ಕೊಟೇಶನ್ಸ್ ಎಲ್ಲ ಅದಾವಲ್ಲ,
ಚೆನ್ನರೆಡ್ಡಿ ಪಾಟೀಲ್ ಅವರು ಮಾತನಾಡಿ, ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರ ಕನಸಿನಂತೆ ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದೆ ಬಂದು ಉನ್ನತ ಸ್ಥಾನವನ್ನ ಅಲಂಕರಿಸಬೇಕು. ಈಗಾಗಲೇ ಸರ್ವಜ್ಞ ಕಾಲೇಜಿನಲ್ಲಿ ಕಲಿತ ಅನೇಕ ವಿದ್ಯಾರ್ಥಿನಿಯರು ಯುಪಿಎಸ್ಸಿ ಸೇರಿದಂತೆ ಅನೇಕ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಸದ್ಯ ಸರ್ವಜ್ಞ ಕಾಲೇಜಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಕೂಡ ಇದೇ ರೀತಿ ಉನ್ನತ ಸ್ಥಾನವನ್ನ ಅಲಂಕರಿಸಬೇಕು ಎಂದು ಮಕ್ಕಳಿಗೆ ಹುರಿದುಂಬಿಸಿದರು. ಬಹಳ ಜನ ನಮ್ಮ ಸ್ಟೂಡೆಂಟ್ ಅಂದ್ರೆ ಡಿಸಿ ಆಗ್ಬೇಕಂತಕೊಂಡು ಆಸೆ ಇತ್ತು. ಬರ್ತಾ ಬರ್ತಾ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ನಾಗ MBBS ಸಿಕ್ಕು, MD ಆದಂದ್ರೆ ಅಲ್ಲೇ ಸೆಟ್ಲ್ ಆಗುತ್ತೆ. ಅದಂದ್ರೆ IITದಲ್ಲಿ NITದಲ್ಲಿ ಇಲ್ಲ NIT ಸೂರತ್ಕಲ್ಲಿ ಓದಿರ್ತಕ್ಕಂಥ ಮಳೆ ವಿದ್ಯಾರ್ಥಿ ಗೊತ್ತಾನೆ ರಾಕೇಶ್, ಅವನು ಕೂಡ IAS ಪಾಸ್ ಆಗ್ತಕ್ಕಂಥ ವಿದ್ಯಾರ್ಥಿ. NIT IIT ಆಗಿ ಆಮೇಲೆ ಲಂಡನ್ದಾಗ ಹೋಗಿ ಭಾಳ ದೊಡ್ಡ ನೌಕರಿ ಮಾಡಿದ್ರು. ದೊಡ್ಡ ಕಂಪ್ನಿಯ ವೈಸ್ ಪ್ರೆಸಿಡೆಂಟ್ ಅದ, ಭಾಳ ದೊಡ್ಡ ಕಂಪ್ನಿ ವೈಸ್ ಪ್ರೆಸಿಡೆಂಟು. ಭಾಳಷ್ಟು ವಿದ್ಯಾರ್ಥಿಗಳಿಗೆ ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೆ ನೌಕರಿ ತೊಗೊಂಡಿದ್ದಾರೆ. ಇನ್ನೊಬ್ಬ ಹುಡುಗ ಬರ್ತಾನೆ ಮಂಜುನಾಥ್ ಬೊಗಲ್ಗೆ, ಅವನು ಕೂಡ ಇದರಲ್ಲಿ SIC ಮೈಸೂರಲ್ಲಿ ಓದಿ ಲಂಡನ್ದಲ್ಲಿ 2 ಕಲ್ಕಟ್ಟಿ ಮತ್ತೆ ಮೊನ್ನೆ ಬರ್ತಾನೆ. ಎಲ್ಲ ಹುಡುಗ ಒಂದು ಕ್ಯಾಲ್ವಿ ಇರ್ತಕ್ಕಂಥವ್ರು, ಆದರೆ ಭಾಳ ಬಡತನದಲ್ಲಿಂದ ಓದಿರ್ತಕ್ಕಂಥವ್ರು. ಅದು ಹೇಳ್ತಾ ಇದ್ದೀನಿ ನಾನು. ಈಗ IAS ಆಫೀಸರ್ ಮಕ್ಕಳು IAS ಆಗೋದು ಭಾಳ ದೊಡ್ಡ ಮಾತಲ್ಲ. ಅವ್ರಿಗೊಂದು ಬ್ಯಾಕ್ಗ್ರೌಂಡ್ ಇರ್ತದೆ, ಮನೆಯಾಗ ಒಂದು ವಾತಾವರಣ ಇರ್ತದೆ, ಅವ್ರು ಆಗ್ತಾರೆ. ಆ ಹಳ್ಳಿಲಿ ಹುಟ್ಟಿರ್ತಕ್ಕಂಥ ಮಕ್ಕಳು, ಯಾವುದೇ ಒಂದು ಓದೋ ವಾತಾವರಣ ಇರದಿರ್ತಕ್ಕಂಥ ಮಕ್ಕಳು ಇಲ್ಲಿ ಬಂದಂದ್ರೆ ಬೇರೆ 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 ಅಂಗಲ್ನಲ್ಲಿ ವಿಚಾರ ಮಾಡಿ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಒಳ್ಳೆ ಟೀಚರ್ಸ್ ಆಗಿದ್ದಾರೆ, ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದಾರೆ, ಈಗ IAS ಆಗಿದೆ. ನಮ್ಗೆ ಒಂದೇ ಒಂದು ಕೊರಗಿತ್ತು, ಎಲ್ಲ ಆಗಿದ್ದಾರೆ. IAS ಆಫೀಸರ್ ಆಗಬೇಕು ನಮ್ಮ ಕಾಲೇಜಿನಿಂದ ತಿಳ್ಕೊಂಡು. ಒಂದು ಹುಡುಗಿಗೆ IFS ಆಗಿದ್ದಾಳೆ. ಮನೆ ಬಂದಾಗ ಗೊತ್ತಾಯ್ತು, ನಾವು ವಾಕಿಂಗ್ ಮಾಡೋದು ಪೇರೆಂಟ್ಸ್ ಸಿಕ್ಕಿದ್ರು, ಇಲ್ಲ ಸರ್ ನಿಮ್ಮ ಸ್ಟೂಡೆಂಟು IAS ಟ್ರೈ ಮಾಡಿದ್ದು IAS ಆಗಿಲ್ಲ, ಈಗ IFS ಆಗಿದ್ದಾಳೆ. ಎಲ್ಲೋ ಯಾವುದೋ ಒಂದು ಕಂಟ್ರಿದಲ್ಲಿ ಇಂಡಿಯನ್ ಫಾರಿನ್ ಸರ್ವಿಸ್ IFS ಅನ್ನೋದು. IAS ಸ್ವಲ್ಪ IAS ಮಿಸ್ ಆಯಿತು, ಇಂಡಿಯನ್ ಫಾರಿನ್ ಸರ್ವಿಸ್ ವಿದ್ಯಾ ಪಾಟೀಲ್ ಅಂತ ಕೆಲಸ ನೆನಪಿದಾಗ. ಈಗ ಭಾಳಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಇದ್ದಾರೆ. ಈಗ ಫಸ್ಟ್ ಟೈಮ್ IAS ನಮ್ಮ ಕಾಲೇಜಿಗೆ ಪಾಸ್ ಆಗಿದ್ದಾರೆ. ಆ ವಿದ್ಯಾರ್ಥಿಯನ್ನು ಇಬ್ಬರು ಚಂದ್ರಶೇಖರ್ ಮಂಚಪ್ಪ, ಚಂದ್ರಶೇಖರ್ ಮಲ್ಲಪ್ಪ ಅಂದರು. ಚಂದ್ರಶೇಖರ್ ಮಲ್ಲಪ್ಪ ಇಬ್ಬರು ಕ್ಲಾಸ್ಮೇಟ್ಸ್. ಅವನು MBBS ಸೀಟ್ ಸಿಕ್ತು, MD ಆಗಿದೆ. ಈತ BMS ಕಾಲೇಜ್ ಡೈರೆಕ್ಟ್ ಮಾಡಿ ಈಗ IAS ಪಾಸ್ ಆಗಿದ್ದಾರೆ. ಯಾಕೆ ಮಾತು ಹೇಳ್ತಾರೆ, ಅವ್ರು ಹೇಳ್ತಿದೆ ಕನ್ಸಿಸ್ಟೆನ್ಸಿ ವರ್ಕ್ ಮಾಡ್ತಕ್ಕಂಥದ್ದು ಇಟ್ ಮ್ಯಾಟರ್ಸ್ ಅಲ್ಲ. ಇಲ್ಲಿಂದ ವರ್ಕ್ ಮಾಡಬೇಕು. ಈಗ ಕಾಲೇಜಿನಲ್ಲಿ ಏನು ಮುಂಜಾನೆ ಸಾಯಂಕಾಲ ಕ್ಲಾಸ್ ಇರ್ತದೆ, ಅದಾದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಇರ್ತದೆ, ಅದಾದ್ಮೇಲೆ ಮತ್ತೆ ಸಾಯಂಕಾಲ ಸ್ಟಡಿ ಅವರ್ ಇರ್ತದೆ. ನೀವು ಆ ಥರ ಇಲ್ಲಿ ಏನು ಓದಿಸ್ತಾರೆ, ನಾವೇನು ಓದಿಸ್ತೀವಿ ಅದ್ರ ಪ್ರಕಾರ ಓದಾಗ ಒಳಗಡೆ ಏನಾದರೂ ಆಗಬೇಕಪ್ಪ ಅಂತ ಒಂದು ಗುರಿ ಹೋಗ್ತದೆ. ಎಷ್ಟು ಪೇರೆಂಟ್ಸಿಗೆ ಫೀಸ್ ಕಟ್ಟಬೇಕಾದ್ರೆ ಕಷ್ಟ ಇದೆ, ವೆರಿ ಡಿಫಿಕಲ್ಟು. ಒಂದೊಂದು ವರ್ಷ ಮಳೆನೇ ಇರೋಂಗಿಲ್ಲ, ಒಂದು ವರ್ಷ 2 ಸಲ ಏನು ಮಳೆ ಕಂಟಿನ್ಯೂಸ್ ಬರ್ತಾ ಇರ್ತದೆ. ಮಳೆ ಇಲ್ಲಾರ್ದಾಗೂ ಬೆಳೆ ಬರೋಂಗಿಲ್ಲ, ಜಾಸ್ತಿ ಮಳೆ ಬಂದ್ರೂ ಬೆಳೆ ಬರೋಂಗಿಲ್ಲ. ಅಷ್ಟು ಪೇರೆಂಟ್ಸು ಭಾಳ ಆರ್ಥಿಕವಾಗಿ ಸಂಕಷ್ಟಕ್ಕೆ ಈಡಾಗ್ತಿರ್ತಾರೆ ಯಾವಾಗಲೂ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಚೆನ್ನಾರೆಡ್ಡಿ ಪಾಟೀಲ್, ಶ್ರೀಮತಿ ಗೀತಾ ಚೆನ್ನಾರೆಡ್ಡಿ ಪಾಟೀಲ್, ಅಭಿಷೇಕ್ ಚೆನ್ನಾರೆಡ್ಡಿ ಪಾಟೀಲ್, ಪ್ರಶಾಂತ್ ಕುಲಕರ್ಣಿ, ವಿನುತಾ RB, ಕರುಣೇಶ್ ಹಿರೇಮಠ್, ಗುರುರಾಜ್ ಕುಲಕರ್ಣಿ ಸೇರಿದಂತೆ ಸರ್ವಜ್ಞ ಕಾಲೇಜಿನ ಇತರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಮಾರ್ಚ್ 26ರಂದು ಬೆಳಗ್ಗೆ 10:30 ಗಂಟೆಯಿಂದ ಕಲಬುರಗಿ ನಗರದ ಆಳಂದ್ ಚೆಕ್ ಪೋಸ್ಟ್ ಹತ್ತಿರದ ರಾಮತೀರ್ಥ ಮಂದಿರದಿಂದ ಜಗತ್ ವೃತ್ತದವರೆಗೆ ರಾಮನವಮಿ ಉತ್ಸವ ಸಮಿತಿ ಕಲಬುರಗಿಯ ವತಿಯಿಂದ 11ನೇ ವರ್ಷದ ರಾಮನವಮಿ ಉತ್ಸವದ ಅಂಗವಾಗಿ ಭವ್ಯ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ರಾಮನವಮಿ ಉತ್ಸವ ಸಮಿತಿ ಕಲಬುರಗಿ ರಾಮತೀರ್ಥ ಮಂದಿರ ಆಳಂದ್ ಚೆಕ್ ಪೋಸ್ಟ್ ಕಲಬುರಗಿಯ ವತಿಯಿಂದ ಕಲಬುರಗಿಯಲ್ಲಿ ನಡೆಯಲಿರುವ ಶ್ರೀ ರಾಮನವಮಿ ಅಂಗವಾಗಿ 11ನೇ ವರ್ಷದ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಮಾರ್ಚ್ 26ರಂದು ಶ್ರೀ ರಾಮನವಮಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಈ ಉತ್ಸವ ಸಮಿತಿಗೆ ಯಾವುದೇ ಒಬ್ಬ ಅಧ್ಯಕ್ಷರು ಇರುವುದಿಲ್ಲ. ಕಲಬುರಗಿ ಜಿಲ್ಲೆಯ ಸಮಸ್ತ ಮಠಾಧೀಶರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಎಲ್ಲಾ ಹಿಂದೂ ಬಾಂಧವರ ನೇತೃತ್ವದಲ್ಲಿ ಈ ಉತ್ಸವ ನಡೆಯುತ್ತದೆ. ಇದು ಯಾವುದೇ ಪಕ್ಷ, ವ್ಯಕ್ತಿ ಅಥವಾ ಸಂಘಟನೆಗೆ ಸೀಮಿತವಾಗಿರುವುದಿಲ್ಲ. ಇದು ಸಂಪೂರ್ಣವಾಗಿ ಒಂದು ತಂಡದ ಕೆಲಸವಾಗಿದೆ. ಕಳೆದ 2 ವರ್ಷಗಳಿಂದ ನಮ್ಮ ಉತ್ಸವ ಸಮಿತಿ ಸಾರ್ವಜನಿಕವಾಗಿ ದೇಣಿಗೆ ಸಂಗ್ರಹ ಮಾಡುತ್ತಿಲ್ಲ. ಸಮಿತಿಯ ಸದಸ್ಯರಿಂದಲೇ ದೇಣಿಗೆ ಪಡೆದು ಉತ್ಸವವನ್ನು ನಡೆಸಲಾಗುತ್ತದೆ ಮತ್ತು ಕೊನೆಯಲ್ಲಿ ಖರ್ಚು ಹಾಗೂ ಜಮಾ ವಿವರಗಳನ್ನು ನೀಡಲಾಗುತ್ತದೆ. ಈ ಉತ್ಸವಕ್ಕೆ ಅನೇಕ ಜನರ ಸಹಕಾರ ಮತ್ತು
ಮತ್ತು ಮಾರ್ಗದರ್ಶನ ದೊರೆತಿದ್ದು ಅದನ್ನು ನಾವು ಯಾವತ್ತೂ ಮರೆಯುವುದಿಲ್ಲ. ರಾಮನವಮಿ ಉತ್ಸವ ಹರಿವ ನದಿಯಂತೆ ಮುಂದೆ ಸಾಗುತ್ತಾ ಪ್ರತಿ ಹಿಂದುವಿನ ಮನ ಮತ್ತು ಮನೆಗೆ ತಲುಪಲಿ, ಕಲಬುರಗಿಯ ಹೆಮ್ಮೆ ಉತ್ಸವವಾಗಿ ಬೆಳೆಯಲಿ ಎಂದು ಹಾರೈಸುತ್ತೇವೆ. ಕರ್ನಾಟಕ ರಾಜ್ಯದಲ್ಲೇ ದೊಡ್ಡ ಪ್ರಮಾಣದಲ್ಲಿ ನಡೆಯುವ ರಾಮನವಮಿ ಮೆರವಣಿಗೆ ಇದಾಗಿದ್ದು ಇದು ಹಿಂದೂಗಳ ಒಗ್ಗಟ್ಟಿನ ಶಕ್ತಿಯ ಸಂಕೇತವಾಗಿದೆ ಎಂದು ಹೆಮ್ಮೆಯಿಂದ ಹೇಳುತ್ತೇವೆ. ಈ ಉತ್ಸವಕ್ಕೆ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ, ಕಡಗಂಚಿ ಶ್ರೀಗಳು, ಚೌದಾಪುರಿ ಶ್ರೀಗಳು, ಪಾಳಾ ಶ್ರೀಗಳು ಹೀಗೆ ಕಲಬುರಗಿ ಜಿಲ್ಲೆಯ ಎಲ್ಲಾ ಮಠಾಧೀಶರ ಅಮೃತ ಹಸ್ತದಿಂದ ಚಾಲನೆ ದೊರೆಯಲಿದ್ದು ಕಲಬುರಗಿಯ ಎಲ್ಲಾ ರಾಜಕೀಯ ಮುಖಂಡರು ಉಪಸ್ಥಿತರಿರುವರು. ಚೆಕ್ ಪೋಸ್ಟ್ ನಿಂದ ಹೊರಟು ಖಾದ್ರಿ ಚೌಕ್, ಶಹಾ ಬಜಾರ್ ನಾಕಾ ಮಾರ್ಗವಾಗಿ ಸೂಪರ್ ಮಾರ್ಕೆಟ್, ಜನತಾ ಬಜಾರ್, ಜಗತ್ ವೃತ್ತದಲ್ಲಿ ಸಮಾರೋಪಗೊಳ್ಳುವುದು. ದಿನಾಂಕ 26ನೇ ಮಾರ್ಚ್ 2026 ಗುರುವಾರದಂದು ಬೆಳಿಗ್ಗೆ 10:30 ಗಂಟೆಗೆ ರಾಮತೀರ್ಥ ಮಂದಿರದಿಂದ ಜಗತ್ ವೃತ್ತದವರೆಗೆ ನಡೆಯುವ ಭವ್ಯ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಉತ್ಸವ ಸಮಿತಿಯ ಸದಸ್ಯರಾದ ಸಚಿನ್ ಕಡಗಂಚಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಉತ್ಸವ ಸಮಿತಿಯ ಸದಸ್ಯರುಗಳಾದ ಮಲ್ಲಿನಾಥ್ ಅವರಾಧಿ, ಸಂಜೀವ್ ಮಿಶ್ರಾ, ಗುರು ಸಾಗರೆ, ಸುದೀಪ್ ಚಿಂಚೋಳಿ, ಸುರೇಶ್ ಕುಂಸಿ, ವಿಶ್ವರಾಧ್ಯ ಪಡಶೆಟ್ಟಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಬರುವ ಮಾರ್ಚ್ 26 ಗುರುವಾರದಂದು ಬೆಳಿಗ್ಗೆ 10:30ಕ್ಕೆ ಶ್ರೀ ರಾಮನವಮಿ ಅಂಗವಾಗಿ 11ನೇ ವರ್ಷದ ಶ್ರೀ ರಾಮನವಮಿ ಉತ್ಸವ ಸಮಿತಿ ಕಲಬುರಗಿ ವತಿಯಿಂದ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 11 ವರ್ಷದಿಂದ ಅತಿ ವಿಜೃಂಭಣೆಯಿಂದ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಒಂದು ರಾಮರ ಭವ್ಯ ಮೂರ್ತಿ ಶೋಭಾಯಾತ್ರೆ ಹಮ್ಮಿಕೊಂಡಿದ್ದು, ಈ ಶೋಭಾಯಾತ್ರೆಯು ಕಲಬುರಗಿಯ ಜಿಲ್ಲೆಯ ಸಮಸ್ತ ಮಠಾಧೀಶರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಎಲ್ಲ ಹಿಂದೂ ಬಾಂಧವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಾ ಬಂದಿದೆ. ಮುಂದೆಯೂ ಕೂಡ ಅದೇ ರೀತಿ ನಡೆಯುತ್ತದೆ. ಈ ಉತ್ಸವ ಸಮಿತಿಗೆ ವಿಶೇಷವಾಗಿ ಹೇಳಬೇಕಂದ್ರೆ ಯಾವುದೇ ರೀತಿ ಅಧ್ಯಕ್ಷರೆಂಬ ಒಂದು ಭಾವ ಇಲ್ಲ. ಎಲ್ಲ ಹಿಂದೂ ಬಾಂಧವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತದೆ. ಈ ರಾಮನವಮಿ ಉತ್ಸವ ಸಮಿತಿಯು ಯಾವುದೇ ಪಕ್ಷ, ಸಂಘಟನೆ, ಯಾವುದೇ ರಾಜಕೀಯ ಪಕ್ಷಕ್ಕೆ ಮತ್ತು ಯಾವುದೇ ವ್ಯಕ್ತಿಗೆ ಸೀಮಿತವಾಗಿರಲಿಲ್ಲ. ಇದು ಎಲ್ಲ ಸಮಸ್ತ ಹಿಂದೂ ಬಾಂಧವರ ಒಂದು ರಾಮನವಮಿ ಉತ್ಸವ ಸಮಿತಿ ಆಗಿದೆ. ಈ ಉತ್ಸವ ಸಮಿತಿಗೆ ಅನೇಕ ಜನರ ಸಹಕಾರ ಮತ್ತು ಮಾರ್ಗದರ್ಶನ ನಮ್ಗೆ ಮೊದಲು ಸಿಕ್ಕದ, ಮುಂದೂ ದೊರೀತಾ ಇದೆ. ಹೀಗಾಗಿ ಈ ರಾಮನವಮಿ ಉತ್ಸವ ಸಮಿತಿ ಕೇವಲ ಕಲಬುರಗಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಒಂದು ದೊಡ್ಡ ಪ್ರಮಾಣ ಶೋಭಾಯಾತ್ರೆ ಆಗ್ಲಿಕ್ಕೆ ಸಹಕಾರ ಯಾರಪ್ಪ ಅಂದ್ರೆ ಕಲಬುರಗಿಯ ಮಹಾಜನತೆ ಸಹಕಾರ ನಡೀತಾ ಬಂದ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದ. ಆಮೇಲೆ ಇದು ನಾವು ರಾಮನವಮಿ ಉತ್ಸವ ಕಳೆದ 2 ವರ್ಷ ಅಂದ್ರೆ 10ನೇ ಮತ್ತು 11 2 ವರ್ಷದಿಂದ ನಾವು ಸಾರ್ವಜನಿಕವಾಗಿ ಎಲ್ಲಿ ಯಾರ ಹತ್ರ ದೇಣಿಗೆ ಸಂಗ್ರಹ ಮಾಡ್ತಿಲ್ಲ. ನಮ್ದು ಸಮಿತಿಗೆ ಸದಸ್ಯರನ್ನು ಗುರುತಿಸ್ಕೊಂಡಿವಿ. ಒಂದು 250 ಸದಸ್ಯರು ಗುರುತಿಸ್ಕೊಂಡು ಆ ಸದಸ್ಯರ ಹತ್ರ ನಾವು ದೇಣಿಗೆ ಪಡೆದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಆದ ನಂತರ ನಮ್ಮದು ಸಮಿತಿಗೆ ಎಷ್ಟು ದೇಣಿಗೆ ಜಮಾ ಆಯಿತು, ಎಷ್ಟು ಖರ್ಚಾಯಿತು, ಜಮಾ ಮತ್ತು ಖರ್ಚು ವಿವರ ಅವರಿಗೆ ಒಂದು ಸಂಪೂರ್ಣ ಮಾಹಿತಿಯಲ್ಲಿ ಕೊಟ್ಟು ಕಿಸಿಂದ ಈ ಕಾರ್ಯಕ್ರಮ ನಾವು ಮಾಡ್ತೀವಿ, ಸಮಾರೋಪ ಮಾಡ್ತೀವಿ. ಈ ರಾಮನವಮಿ ಉತ್ಸವ ಮಾರ್ಚ್ 26 ಗುರುವಾರ ದಿವಸ ನಮ್ಮದು ಕಲಬುರಗಿಯ ಶರಣ ಸಂಸ್ಥಾನದ ಪೀಠಾಧಿಪತಿಗಳಾದ ದೊಡ್ಡಪ್ಪ ಅವರಿಂದ ಚಾಲನೆ ಸಿಗ್ತದೆ. ಅದ್ರ ಜೊತೆ ನಮ್ಮ ಕಡಗಂಚಿ ಶ್ರೀಗಳಾಗಿರ್ಬೋದು, ಪಾಳಾ ಶ್ರೀಗಳಾಗಿರ್ಬೋದು, ಚೌದಾಪುರಿ ಮಠದ ಪರಮೇಶ್ವರ ಪೂಜಾರಾಗಿರ್ಬೋದು, ಮತ್ತು ಸ್ಟೇಷನ್ ಬಬ್ಲಾದ್ ಮುತ್ತಿಯವರಾಗಿರ್ಬೋದು, ಬಬ್ಲಾದ್ ಮುತ್ತಿಯವರಾಗಿರ್ಬೋದು, ನಮ್ಮ ಕಲಬುರಗಿ ಜಿಲ್ಲೆಯ ಸುತ್ತಮುತ್ತ ಎಲ್ಲ ಮಠಾಧೀಶರು, ಅವರನ್ನದೇ ಎಲ್ಲ ಮಠಾಧೀಶರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಾರೆ. ಅವ್ರ ಮುಖಾಂತರ ಚಾಲನೆ ಸಿಕ್ಕಿರ್ತದೆ. ಅದೇ ರೀತಿ ನಮ್ಮ ಜಿಲ್ಲೆಯ ಎಲ್ಲ ರಾಜಕೀಯ ಧುರೀಣರು, ಯಾವುದೇ ಒಂದು ಪಕ್ಷ ಅಲ್ಲ, ಎಲ್ಲ ಪಕ್ಷದ ರಾಜಕೀಯ ನಾಯಕರು, ಶಾಸಕರು ಆಗಿರ್ಬೋದು, ಮಂತ್ರಿಗಳು, ಈಗಾಗಲೇ ನಾವೆಲ್ಲ ನಮ್ಮದು ಶರಣ್ ಪ್ರಕಾಶ್ ಅವರಾಗಿರ್ಬೋದು, ಬಿ ಜಿ ಪಾಟೀಲ್ ಅವರಾಗಿರ್ಬೋದು, ಅಲ್ಲಂ ಪ್ರಭು ಆಗಿರ್ಬೋದು, ಎಲ್ಲ ರಾಜಕೀಯ ಮುಖಂಡರಿಗೆ ನಾವು ಆಹ್ವಾನ ಕೊಟ್ಟಿವಿ. ಎಲ್ಲರೂ ಬರ್ತೀನಿ ಅಂತ ಹೇಳಿದ್ದಾರೆ. ಪ್ರತಿ ವರ್ಷ ಇದೇ ರೀತಿ ಇರ್ತದೆ, ಇದೇ ರೀತಿ ನಡೀತಾ ಬಂದಿರ್ತದೆ. ಆಮೇಲೆ ನಮ್ಮದು ಈ ರಾಮನವಮಿ ಉತ್ಸವ ಸಮಿತಿ ಮೆರವಣಿಗೆ ರಾಮತೀರ್ಥದಿಂದ ಪ್ರಾರಂಭವಾಗಿ ಚೆಕ್ ಪೋಸ್ಟಲ್ಲಿ ಪೂಜಾ ಪ್ರಾರಂಭ ಮಾಡಿ ಖಾದ್ರಿ ಚೌಕ್ ಮತ್ತು ಶಹಾ ಬಜಾರ್ ನಾಕಾ, ಸೂಪರ್ ಮಾರ್ಕೆಟು, ಜನತಾ ಬಜಾರ್ ಮಾರ್ಗವಾಗಿ ಜಗತ್ತರಲ್ಲಿ ಸಾಯಂಕಾಲ 6 ಗಂಟೆವರೆಗೂ ಇದು ಉತ್ಸವ ಸಮಿತಿ ಮೆರವಣಿಗೆ ಇರ್ತದೆ. ಈ ಉತ್ಸವ ಸಮಿತಿಯಲ್ಲಿ ನಾವು ಒಂದು ವಿಶೇಷ ವಾದ್ಯಗಳು, ನಮ್ಮದು ಒಂದು DJ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಹಲಿಗೆ ಆಗಿರ್ಬೋದು, ಡೊಳ್ಳು ಆಗಿರ್ಬೋದು, ಅನೇಕ ರೀತಿಯ ಒಂದು ಎಲ್ಲ ವಾದ್ಯಗಳು ನಮಗೆ ಮೆರವಣಿಗೆಯಲ್ಲಿ ಇರ್ತದೆ. ಆಮೇಲೆ ದಾರಿ ಉದ್ದಕ್ಕೂ ಎಲ್ಲ ಸಾರ್ವಜನಿಕರು ತಮ್ಮ ಸ್ವ ಇಚ್ಛೆಯಿಂದ ವಾಲಂಟಿಯರ್ ಆಗಿ ದಾಸೋಹ ಸೇವೆ ಆಗಿರ್ಬೋದು, ಮಜ್ಜಿಗೆ, ಪಾನಕ ಎಲ್ಲ ರಾಮ ಭಕ್ತಿಗೆ ಅನುಕೂಲ ಆಗ್ಲಿಂತ ಒಂದು ಸೇವೆ ಮಾಡ್ತಾರ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಮಾರ್ಚ್ 26ರಂದು ಬೆಳಿಗ್ಗೆ 11:30 ಗಂಟೆಯಿಂದ ಕಲಬುರಗಿ ನಗರದ ಆಳಂ ಚೆಕ್ ಪೋಸ್ಟ್ ಹತ್ತಿರದ ರಾಮತೀರ್ಥ ಮಂದಿರದಿಂದ ಜಗತ್ ವೃತ್ತದವರೆಗೆ ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ಕಲಬುರಗಿಯ ವತಿಯಿಂದ ರಾಮನವಮಿ ಉತ್ಸವದ ಅಂಗವಾಗಿ 18 ಅಡಿ ಎತ್ತರದ ರಾಮನ ಮೂರ್ತಿಯ ಭವ್ಯ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷದಂತೆ ಶ್ರೀ ರಾಮನವಮಿ ಉತ್ಸವವನ್ನು ಆದಿಪುರುಷ ರಾಮನವಮಿ ಉತ್ಸವ ಸಮಿತಿಯ ವತಿಯಿಂದ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು, ಈ ವರ್ಷವೂ ಕೂಡ ಎಲ್ಲಾ ರೀತಿಯ ತಯಾರಿ ಮಾಡಿಕೊಳ್ಳಲಾಗಿದೆ. ದಿನಾಂಕ 26ನೇ ಮಾರ್ಚ್ 2026ರಂದು ಬೆಳಿಗ್ಗೆ 11:30 ಗಂಟೆಗೆ ಕಲಬುರಗಿ ಜಿಲ್ಲೆಯ ಪೂಜ್ಯ ಮಠಾಧೀಶರ ದಿವ್ಯ ಸಾನ್ನಿಧ್ಯದಲ್ಲಿ ಗುರು ಹಿರಿಯರು ಹಾಗೂ ಹಿಂದೂಪರ ಕಾರ್ಯಕರ್ತರ ನೇತೃತ್ವದಲ್ಲಿ ಆಳಂ ಚೆಕ್ ಪೋಸ್ಟ್ ನಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ರಾಮತೀರ್ಥ ದೇವಸ್ಥಾನದಿಂದ ಆಳಂ ಚೆಕ್ ಪೋಸ್ಟ್, ಖಾದ್ರಿ ಚೌಕ್, ಶೆಟ್ಟಿ ಟಾಕೀಸ್, ಶಹಾ ಬಜಾರ್ ನಾಕಾ, ಪ್ರಕಾಶ್ ಟಾಕೀಸ್, ಚೌಕ್ ಸರ್ಕಲ್, ಸೂಪರ್ ಮಾರ್ಕೆಟ್ ಮೂಲಕ ಜಗತ್ ವೃತ್ತದಲ್ಲಿ ಸಮಾರೋಪಗೊಳ್ಳಲಿದೆ. ಕಾರಣ, ಎಲ್ಲಾ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ಕಲಬುರಗಿಯ ಸಂಸ್ಥಾಪಕ ಅಧ್ಯಕ್ಷರಾದ ಮಹೇಶ್ ಕೊಬ್ಬೂರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಆಸ್ಟ್ರಾಲಜರ್ ಮತ್ತು ವಾಸ್ತು ಕನ್ಸಲ್ಟೆಂಟ್ ಸಂತೋಷ್ ಬೆನಕನಹಳ್ಳಿ, ಶ್ರೀಕಾಂತ್ ರೇವಣಿ, ಅಂಬಾರಾಯ್ ಕಂಬಾರ್, ಮಹೇಶ್ ಯಾದವ್, ವಿಕಾಸ್ ಚೌಹಾಣ್ ಮತ್ತು ಇತರರು ಉಪಸ್ಥಿತರಿದ್ದರು. ಈ ಮೆರವಣಿಗೆ ಸಮಸ್ತ ಜಿಲ್ಲೆಯ ಪೂಜ್ಯ ಮಠಾಧೀಶರ ದಿವ್ಯ ಸನ್ನಿಧಿಯಲ್ಲಿ ಹಾಗೂ ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ಗುರು ಹಿರಿಯರು ಹಾಗೂ ಹಿಂದೂಪುರ ಕಾರ್ಯಕರ್ತರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಈ ಬಾರಿ ಹಮ್ಮಿಕೊಂಡಿದ್ದೇವೆ. ಈ ಸರ್ತಿ ವಿಶೇಷ ಏನೆಂದರೆ ಇಡೀ ಭಾರತದಲ್ಲಿ ಅತ್ಯಂತ ಎತ್ತರದ 18 ಅಡಿ ಎತ್ತರದ ಭವ್ಯ ರಾಜಾರಾಮ್ ಮೂರ್ತಿ ಮೆರವಣಿಗೆ ಇರಲಿದೆ. ಹಾಗೂ ಈ ಸಲದ ಶ್ರೀರಾಮನ ಬ್ಯಾಕ್ಗ್ರೌಂಡ್ ವಿಶೇಷವಾಗಿ ಸೂರ್ಯ ದೇವರಾಗಿರುತ್ತಾರೆ. ಆ ವಿಶೇಷ ಏನಂತ ಪೂಜ್ಯರು ಹೇಳ್ತಾರೆ. ಹಾಗೂ ಪುಣೆ ಫೇಮಸ್ ಡಿಜೆ ಹೊರರಾಜ್ಯದಿಂದ ಡಿಜೆ ಒಂದು ಹೇಳಿರೋರೆ. ವಿಶೇಷತೆ ಸಾಧ್ಯ ಈ ರಾಜಾರಾಮ್ ಅವರಿಗೆ ನಾವು ಕಲಬುರಗಿಯಲ್ಲಿ ಮೊಟ್ಟ ಮೊದಲವರೆಗೆ ಗಂಗಾ ಆರತಿ ಮಾಡೋ ಪ್ಲಾನ್ ಇಟ್ಕೊಂಡ್ರು. ಪ್ರತಿ ವರ್ಷದ ಪದ್ಧತಿಯಂತೆ ಕಲಬುರಗಿಯ ಮಹಾನಗರದಲ್ಲಿ ರಾಮನವಮಿ ಉತ್ಸವ ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ರಚಿಸಿದ ಈ ಒಂದು ಸಮಿತಿಯಿಂದ ದಿನಾಂಕ 26/3/2026 ಗುರುವಾರ ಸರಿಯಾದ ಸಮಯಕ್ಕೆ 11 ಗಂಟೆಗೆ ಪ್ರಾರಂಭವಾಗಿ ಆಳಂದ್ ರಾಮತೀರ್ಥದಿಂದ ಪ್ರಾರಂಭ ಆಗಿ ಆಳಂದ್ ಚೆಕ್ ಪೋಸ್ಟ್, ಪ್ರಕಾಶ್ ಟಾಕೀಸ್, ಸೂಪರ್ ಮಾರ್ಕೆಟ್, ಜಗತ್ ಈ ರೀತಿ ಪ್ರತಿ ವರ್ಷದ ಪದ್ಧತಿಯಂತೆ ಕೂಡ ನಡೀತಾ ಬಂದರೂ ಕೂಡ ಈ ವರ್ಷದ ವಿಶೇಷ ಅಂತಂದ್ರೆ ಈಗಾಗಲೇ ನಮ್ಮ ಈ ಒಂದು ಸಮಿತಿಯ ಒಂದು ಅಧ್ಯಕ್ಷರಾದಂಥ ನಮ್ಮ ಮಹೇಶ್ ಕೊಬ್ಬೂರ್ ಅವರು ಹೇಳ್ದಂಗೆ 18 ಅಡಿ ಇರ್ತಕ್ಕಂಥ ರಾಮನ ಒಂದು ಮೂರ್ತಿ ಹಿಂಬದಿ ಇರ್ತಕ್ಕಂಥ ಒಂದು ಸೂರ್ಯಕಿರಣನ ವ್ಯವಸ್ಥೆಯೊಳಗೆ ಈ ಕಾರ್ಯಕ್ರಮ ಜರುಗೋದ್ರ ಜೊತೆಗೆ ನಾಡಿನ ತುಂಬೆಲ್ಲ ಇರ್ತಕ್ಕಂಥ ಸರ್ವ ಹಳ್ಳಿಯಿಂದಾಗಲಿ, ತಾಲೂಕದಿಂದಾಗಲಿ, ಜಿಲ್ಲೆಯಿಂದಾಗಲಿ ಪ್ರತಿಯೊಬ್ಬರು ಮನೆಯಿಂದ ಮನದಿಂದ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತರುವುದು ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶ ಆಧ್ಯಾತ್ಮಿಕ ಸಂಸ್ಕೃತಿಯ ನಾಡು. ಇಂಥ ನಾಡಿನೊಳಗೆ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡುವ ಸಲುವಾಗಿ ಅನೇಕ ಶಾಸಕರಾಗಲಿ, ಹರಗುರು ಚರಮೂರ್ತಿಗಳಾಗಲಿ, ಸ್ವಾಮಿ ಸಂತರು, ಸಾಧುಗಳಾಗಲಿ ಎಲ್ಲರೂ ಬಂದು ಭಾಗವಹಿಸಲಿದ್ದಾರೆ.
ಅಂಥ ಒಂದು ಕಾರ್ಯಕ್ರಮದಲ್ಲಿನೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೀಬೇಕಾದ್ರೂ ಕೂಡ ಸರಕಾರ ಪರಿಶಿಷ್ಟರ ನಿಖರ ಜನಸಂಖ್ಯೆ ತಿಳಿಯಲು ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಸರ್ಕಾರ ಪರಿಶಿಷ್ಟರ ನಿಖರ ಜನಸಂಖ್ಯೆಯನ್ನು ತಿಳಿಯುವ ಸಲುವಾಗಿ ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಬೇಕು, ಹಳೆ ರೋಸ್ಟರ್ ಪ್ರಕಾರ ನೇಮಕಾತಿ ಮಾಡಿಕೊಳ್ಳಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದಿಯ ರಾಜ್ಯ ಸಂಚಾಲಕರಾದ SR ಕೊಲ್ಲೂರು ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮರೆಪ್ಪ ಬನ್ನೆಟ್ಟಿ, ಪಾಂಡುರಂಗ್ ಮದನ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪರಿಶಿಷ್ಟ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿತ್ತು. ಅದರಲ್ಲಿ ಸಾಕಷ್ಟು ವ್ಯತ್ಯಾಸಗಳಿರುವುದು ಕಂಡುಬಂದಿದೆ. ತಮಗೆ ಹೇಳಬೇಕಂದ್ರೆ 1951ರ ಮೈಸೂರು ರಾಜ್ಯದ ಜನಗಣತಿಯಲ್ಲಿ ಭಾರತ ಸರ್ಕಾರದ ರಿಜಿಸ್ಟರ್ ಜನರಲ್ ಕಚೇರಿ ನೀಡಿದ ಅಂದಾಜು ಅಂಕಿಅಂಶಗಳ ಪ್ರಕಾರ ಮೈಸೂರು ರಾಜ್ಯದ ಜನಸಂಖ್ಯೆ 1,94,02,000 1.94. ಇದರಲ್ಲಿ 9 ವಲಯರು 9,85,827, ಮಾದಿಗರು 4,26,228. ಭಾರತ ಸರ್ಕಾರದ ರಿಜಿಸ್ಟರ್ ಜನರಲ್ ಕಚೇರಿ ನೀಡಿದ ಅಂಕಿ ಅಂಶಗಳ ಆಧಾರದ ಮೇಲೆ ಹೇಳುವುದಾದರೆ ಮಾದಿಗರಿಗಿಂತ ವಲಯರು ಸುಮಾರು 6,60,000 ಹೆಚ್ಚಿರುವುದು ಅಂದಾಜಿಸಲಾಗಿದೆ. ಆದರೆ ನಾಗಮೋಹನ್ ದಾಸ್ ವರದಿ ಪ್ರಕಾರ ಮಾದಿಗರ ಸಂಖ್ಯೆ 35,99,895 ಮತ್ತು ವಲಯರ ಸಂಖ್ಯೆ 34,98,188 ತೋರಿಸಿದ್ದಾರೆ. 1951ರಲ್ಲಿ ಮಾದಿಗರಿಗಿಂತ 6,60,000 ಜನಸಂಖ್ಯೆ ವಲಯ ಸಮುದಾಯ ಇತ್ತು. ಆದರೆ ಅದು ಕಡಿಮೆ ತೋರಿಸಿದ್ದಾರೆ. ಆದರೆ ಯಾಕೆ ಕಡಿಮೆ ಆಗ್ತದೆ ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತನಿಖೆ ಮಾಡಬೇಕಂತ ಈ ಮುಖಾಂತರ ಹೇಳ್ತೀವಿ. 2011ರ ಜನಗಣತಿಯಲ್ಲಿ ಜಿಲ್ಲಾವಾರು ಜನಸಂಖ್ಯೆ ನೋಡಿದಾಗ ಚಿತ್ರದುರ್ಗದ ಒಟ್ಟು ಜನಸಂಖ್ಯೆ 16,59,456. ಇದರಲ್ಲಿ ಒಟ್ಟು ಪರಿಶಿಷ್ಟ ಜಾತಿ 3,89,117. ಟೋಟಲ್ ಪಾಪ್ಯುಲೇಷನ್ 23.45. ಇದರಲ್ಲಿ ವಲಯರ ಸಮುದಾಯ ಸಂಖ್ಯೆ 223 ಇದೆ ಎಂದು ನಾಗಮೋಹನ್ ದಾಸ್ ವರದಿಯಲ್ಲಿ ನಮೂದಿಸಿದಾರೆಂದು ತಿಳಿದು ಬಂದಿದೆ. ಇದೇಕೆ ಕಡಿಮೆ ಆಗಿತ್ತು ಅನ್ನೋದು ತಿಳಿಯಬೇಕಾಗಿದೆ. ಒಳ ಮೀಸಲಾತಿ ಸಂಬಂಧಿಸಿದಂತೆ ನಮ್ಮ ಜನಸಂಖ್ಯೆ ಹೆಚ್ಚೆಂದು ಹಕ್ಕು ಪ್ರತಿಪಾದನೆ ಮಾಡುತ್ತಿದ್ದಾರೆ. ಮಾರ್ಚ್ 26ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ಕಲಬುರಗಿಯ ವತಿಯಿಂದ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟರ ಮೀಸಲಾತಿ ಒಳ ಮೀಸಲಾತಿ ಜಾರಿಗಾಗಿ ಮತ್ತು SCP TSP ಹಣ SC/ST ಜನರಿಗೆ ಮಾತ್ರ ಹಾಗೂ PTCL ಕಾಯ್ದೆ IPD ಸಾಲಪ್ಪ ವರದಿ ಅನುಷ್ಠಾನಕ್ಕೆ ಆಗ್ರಹಿಸಿ ದಿನಾಂಕ 26ನೇ ಮಾರ್ಚ್ 2026ರ ಗುರುವಾರದಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ಸುರೇಶ್ ಮೆಂಗನ್, ಕಲಬುರಗಿಯ ವಿಭಾಗೀಯ ಸಂಚಾಲಕರಾದ ಧರ್ಮಣ್ಣ ಕೋಣೇಕರ್, ಜಿಲ್ಲಾ ಸಂಚಾಲಕರಾದ ಭೀಮ್ಶಾ ಖನ್ನಾ, ದವಿವೋ ಜಿಲ್ಲಾ ಸಂಚಾಲಕರಾದ ಮಡಿವಾಳಪ್ಪ ಕಟ್ಟಿಮನಿ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ವಿಜಯ್ ಕುಮಾರ್ ಟೈಗರ್, ಶಿವಕುಮಾರ್ ಆಜಾದಪುರ್, ಶಿವಪುತ್ರ ಹಾಗರ್ಗಿ, ನಗರ ಸಂಚಾಲಕರಾದ ಅಭಿಷೇಕ್ ಉಪಾಧ್ಯಾಯ್, ನಗರ ಸಂಘಟನಾ ಸಂಚಾಲಕರಾದ ಅರುಣಕುಮಾರ್ ಇನಾಮದಾರ್, ರಾಣು ಮುದ್ದನ್ಕರ್, ಗೌತಮ್ ಉಪಾಧ್ಯಾಯ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತ. ನಾಳೆ ಬರುವ 26ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಿಕ್ಕೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಹಿತೈಷಿಗಳು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ತಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯ ಉದ್ದೇಶ ಏನಂತ ಹೇಳಿದ್ರೆ
ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟರ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಏನು ಜಸ್ಟಿಸ್ ನಾಗಮೋಹನ್ ದಾಸರವರ ಏಕಪೀಠ ಸದಸ್ಯರ ಆಯೋಗದ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆಯಾಯಿತು. ಈ ವರದಿಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ 101 ಜಾತಿಗಳಿಗೆ ಸಮಾನವಾದಂಥ ಒಂದು ಅವಕಾಶವನ್ನು ಕಲ್ಪಿಸಲಿಕ್ಕೆ ಒಂದು ರೋಸ್ಟರ್ ಬಿಂದುವಿನಲ್ಲಿ ಒಂದು ತಾರತಮ್ಯ ಆಗಿದೆ ಅಂತ ಹೇಳಿ ಅದನ್ನು ಸರಿಪಡಿಸಲಿಕ್ಕೆ ಮತ್ತು ಎಲ್ಲ ಜಾತಿಗಳು ಕೂಡ ಸಮಾನವಾದಂಥ ಮೀಸಲಾತಿಯ ಸೌಲಭ್ಯಗಳನ್ನು ದೊರಕಬೇಕು ಅಂತೇಳಿ ಅದರ ಜೊತೆಗೇ ಕರ್ನಾಟಕ ಸರ್ಕಾರದ ಏನು SCP ಮತ್ತು ESP ಹಣವನ್ನು ಪರಿಶಿಷ್ಟ ಜಾತಿಯ ಮತ್ತು ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಸಂಪೂರ್ಣವಾಗಿ ಅವರ ಒಂದು ಶ್ರೇಯೋಭಿವೃದ್ಧಿಗಾಗಿಯೇ ಬಳಸಬೇಕು, ಅದನ್ನು ಅನ್ಯ ಯೋಜನೆಗಳಿಗೆ ಆ ಹಣವನ್ನು ಬಳಸಬಾರ್ದು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.